2000 ವರ್ಷಗಳ ಹಿಂದೆ ಶಿವಯೋಗಿ ಶಿವಾಚಾರ್ಯರಿಂದ ವಿರಚಿತಗೊಂಡಂತಹ ಸಿದ್ಧಾಂತ ಶಿಖಾಮಣಿ ಗ್ರಂಥ ವೀರಶೈವ ಧರ್ಮದ ತತ್ವವನ್ನ ಒಳಗೊಂಡಿತ್ತು. ಈ ಗ್ರಂಥ ಜನರನ್ನ ಬದುಕಿಸುವಂತಹ ಸಂಜೀವಿನಿ, ಮುಕ್ತಿ ಮಾರ್ಗಕ್ಕೆ ಸೋಪಾನ ಅಂತ ಹೇಳಲಾಗತ್ತೆ. ಆದ್ರೆ ಸಿದ್ಧಾಂತ ಶಿರೋಮಣಿ ಬಗೆಗಿನ ಹಲವು ಆಕ್ಷೇಪಗಳು ಬಹಳ ಹಿಂದಿನಲ್ಲೆಲ್ಲ ಕೂಡ ವ್ಯಕ್ತವಾಗ್ತಾ ಬಂದಿದಾವೆ. ನೀವೊಬ್ಬ ಸಾಹಿತಿ, ನೀವು ಹಲವಾರು ಪುಸ್ತಕಗಳನ್ನ ಬರೆದಿದ್ದೀರಾ. ಒಬ್ಬ ಬರಹಗಾರನಾಗಿ, ಸಾಹಿತಿಯಾಗಿ ಬಸವ ತತ್ವವನ್ನ ಬಹಳ ಚೆನ್ನಾಗಿ ಬಲ್ಲವರಾಗಿ ಈ ಕೃತಿಯ ಬಗೆಗೆ ನಿಮ್ಮ ಅಭಿಪ್ರಾಯ ಏನು? ಮೊಟ್ಟ ಮೊದಲು 2000 ವರ್ಷದ ಹಿಂದದ ಅನ್ನೋದೇ ಅಪ್ಪಟ ಸುಳ್ಳು. ಅದು ಬಸವಣ್ಣನವರು ನಂತರ 14ನೇ ಶತಮಾನ 15ನೇ ಶತಮಾನದ ಗ್ರಂಥ. ಅದು ಒಂದೊಂದ್ಸಲ ಕೆಲವರು ಸುಳ್ಳೇ 1000 ಸಲ ಹೇಳಿ ಸತ್ಯ ಮಾಡ್ತಾರೆ. ಅಂಥವರು ಸುಮ್ಮನೆ ಪ್ರಚಾರ ಮಾಡ್ತಾ ಇದ್ದಾರೆ ವಿನಃ ಬಸವಾದಿ ಶರಣರ ನಂತರ ಸಿದ್ಧಾಂತ ಶಿಖಾಮಣಿ ಗ್ರಂಥ ಹುಟ್ಟಿದ್ದು. ಅದಕ್ಕೆ ಉದಾಹರಣೆ ಸಾಕ್ಷಿ ಬೇಕಂದ್ರೆ ಅದ್ರ ಮೇಲೆ ಸಿದ್ಧಾಂತ ಶಿಖಾಮಣಿ ಮೂಲ ಪ್ರತಿ ತರಿಸಿ ತಾವು ನೋಡ್ಬೋದು. ಇವತ್ತಿಗೂ ಅದು ಅನೇಕ ಕಡೆ ಲೈಬ್ರರಿಯಲ್ಲಿ ಅದ. ಆ ಮೂಲ ಪ್ರತಿಯಲ್ಲಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಬರೆದಿದ್ದಿದೆ. ಆ ಮೂಲ ಪ್ರತಿಯಲ್ಲಿ ಬಸವಣ್ಣನವ್ರ ಸ್ತುತಿ ಇದೆ. ಅದನ್ನು ಇತ್ತೀಚೆಗೆ ಅದು ಬದಲಾವಣೆ ಮಾಡಿ ಪ್ರಕಟ ಮಾಡ್ತಾ ಅದಕ್ಕೆ ಹಿಂದೆ ಪೂರ್ವ ಆದಿ ಅನಾದಿ ಅಂತ ಹಚ್ಚಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಸತ್ಯ ಸಂಗತಿ ಅಲ್ಲ. ಅದಕ್ಕೆ ಬಸವಣ್ಣನವರ ಕಾಲದಿಂದ ಬಹುತೇಕ ಕರ್ನಾಟಕದಲ್ಲಿ ಎಲ್ಲ ಸಾಹಿತಿಗಳು, ಎಲ್ಲ ಸಂಶೋಧಕರು ಸಿದ್ಧಾಂತ ಶಿಖಾಮಣಿ ಗ್ರಂಥ 16ನೇ ಶತಮಾನ, 17ನೇ ಶತಮಾನ, ಕೆಲವರು 14ನೇ ಶತಮಾನ ಅಂತ ಪ್ರೂವ್ ಮಾಡಿದ್ದಾರೆ. ಯಾರ್ಯಾರು 2000 ವರ್ಷ ಇದ್ದಂತ ಯಾವ ಸಾಹಿತಿನೂ ಸಿಂಗಲ್ ಸಾಹಿತಿ ಹೇಳಿಲ್ಲ. ಡಾಕ್ಟರ್ ಚಿದಾನಂದ ಮೂರ್ತಿ ಇರ್ಬೋದು, MM ಕಲಬುರ್ಗಿ ಇರ್ಬೋದು, ಎಲ್ಲರೂ ಒಕ್ಕೋರಲಿನ ಧ್ವನಿ ಏನು ಅಂದ್ರೆ ಸಿದ್ಧಾಂತ ಶಿಖಾಮಣಿ ಬಸವಾದಿ ಪ್ರಮಥರ ನಂತರದ ಗ್ರಂಥ. ಅದನ್ನು ಬಸವ ತತ್ವವನ್ನು ಒಂದು ಕಾಲ ಹಿಂಗಿರ್ತದೆ. 12ನೇ ಶತಮಾನದಲ್ಲಿ ಕನ್ನಡ ಪ್ರಸಾರ ಅಂತ ಬಹಳ ಮಹತ್ವ ತಗೊಂತು. ಮುಂದೆ ಕಾಲ ಹೆಂಗೆ ಬಂತು ಅಂದ್ರೆ ಸಂಸ್ಕೃತದಲ್ಲಿ ಹೇಳಿದ್ರೆ ಅದು ಮಂತ್ರ ಅನ್ನೋಂಥ ಕಾಲ ಬಂತು. ಆವಾಗ ಈ ವಚನ ಸಾಹಿತ್ಯದ ಒಂದು ಮೌಲ್ಯಗಳನ್ನೇ ಸಂಸ್ಕೃತ ಭಾಷೆಯಲ್ಲಿ ಜನರಿಗೆ ತಿಳಿಸ್ಬೇಕು ಅನ್ನುವಂಥ ಒಂದು ಸದುದ್ದೇಶದಿಂದ ಹುಟ್ಟಿರುವ. ಯಾಕಂದ್ರೆ ಸಂಸ್ಕೃತದಾಗ ಹೇಳಿದ್ರೆ ನಾವು ದೊಡ್ಡವರಾಗ್ತೀವಿ ಅನ್ನೋಂಥ ಒಂದು ಕಾಲ, ಅವ್ರಿಗೆ ಸಂಸ್ಕೃತ ಹೇಳಿದ್ರೆ ಚಲೋ ಅನ್ನೋಂಥ ಒಂದು ಕಾಲ. ಅದು ಒಂದು ಆಯಾ ಸಂದರ್ಭದಾಗ ಅದು ಒಂದು ವಾತಾವರಣ ಇರ್ತದೆ. ಅಂಥ ಸಮಯದಾಗ ಇದು ಸಿದ್ಧಾಂತ ಶಿಖಾಮಣಿ ಗ್ರಂಥ ಹುಟ್ಟಿದ್ದಷ್ಟೇ. ಮತ್ತು ವಚನ ಸಾಹಿತ್ಯದ ನಂತರದ ಗ್ರಂಥ ಅದು. ಅದರಲ್ಲಿ ಎರಡು ಮಾತೇ ಇಲ್ಲ. ಯಾವುದು ಒಂದೇ ಒಂದು ಸಾಕ್ಷಿ ಏನಂದ್ರೆ ಪ್ರತಿ ಗ್ರಂಥದ ಮೇಲೆ ಓಂ ಶ್ರೀ ಗುರು ಬಸವಣ್ಣನ ಹೆಸರು ಮಂತ್ರ ಆಗಬೇಕಾದ್ರೆ ಬಸವಣ್ಣನಕ್ಕಿಂತ ಪೂರ್ವದಲ್ಲಿನೂ ಇರಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಅದರಲ್ಲಿ ಅಂದಮೇಲೆ ಅದು ಬಸವಣ್ಣವ್ರ ನಂತರ ಅಂತ ಶಾಶ್ವತ ಆಯಿತು. ಆದರೆ ಕೆಲವು ಸ್ವಾಮಿಗಳು ಮಾತ್ರ ಇದು 2000 5000 ಅಂತ ಅದಕ್ಕೆ ಹಣೆಪಟ್ಟಿ ಹಚ್ಚಾರ. ಅದು ಸುಳ್ಳು ಸಂಗತಿ. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಗ್ರಂಥ ಅದು ನಂತರದ ಗ್ರಂಥ. ಅದಕ್ಕೆ ನಮ್ಮ ವಿರೋಧ ಸಿದ್ಧಾಂತ ಶಿಖಾಮಣಿ ಪೂರ್ವದ ಅಲ್ಲ, ಈ ಇತ್ತೀಚಿನ ಗ್ರಂಥ. ಅದರಲ್ಲಿ ಅನೇಕ ಶರಣರ ತತ್ವನೇ ಅನೇಕ ಶ್ಲೋಕದಲ್ಲಿ ಅದ. ಕೆಲವೊಂದು ಶ್ಲೋಕ ಇತ್ತೀಚೆಗೆ ಅವು ಸೇರಿಸಿದ್ದಿರ್ಬೋದು ಅಥವಾ ಅವಾಗೇ ಬರೆದಿದ್ದಿರ್ಬೋದು. ಕೆಲವೊಂದು ದೋಷಗಳು ಅದರ ಶರಣ ಸಿದ್ಧಾಂತಕ್ಕೆ ಅಪಚಾರ ಮಾಡುವಂಥ ಶ್ಲೋಕಗಳು ಅದರಲ್ಲಿ ಅದಾವ. ಅದಕ್ಕೆ ಸಿದ್ಧಾಂತ ಶಿಖಾಮಣಿ ಗ್ರಂಥ ಬಸವ ಪೂರ್ವದ ಅಲ್ಲ ಅನ್ನೋದು ಇದು ಗಟ್ಟಿ ನಿರ್ಧಾರ. ಇದು ಕರ್ನಾಟಕದ ಬಹುತೇಕ ಸಾಹಿತಿಗಳ ಒಕ್ಕೋರಲಿನ ಧ್ವನಿ. ಅದರಲ್ಲಿ ಎರಡು ಮಾತೇ ಇಲ್ಲ.